ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಆದಿಕಾಂಡ 12ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನೀನು ಆಶೀರ್ವಾದ ನಿಧಿಯಾಗುವಿ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಆತ್ಮನು ಆತನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ, ಮಗನೇ ಮಗಳೇ ನೀನೇನಾಗುವಿ, ಆಶೀರ್ವಾದದ ನಿಧಿಯಾಗುವಿ, ನಾನು ನಿನ್ನನ್ನು ಅಭಿವೃದ್ಧಿಪಡಿಸುವೆನು, ನಿನ್ನ ಹೆಸರನ್ನ ಪ್ರಖ್ಯಾತಿಗೊಳಿಸುವೆನು ಎಂದು ದೇವರು ಈ ಮುಂಜಾನೆ ವೇಳೆಯಲ್ಲಿ ತನ್ನ ವಾಕ್ಯದ ಮೂಲಕ ಆತನು ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ. ಈ ವಾಗ್ದಾನದ ಮೂಲಕ ದೇವರು ಯಾರನ್ನ ಬಲಪಡಿಸಿದರು ಅಂದರೆ ಅಬ್ರಹಾಮನನ್ನ ದೇವರು ಬಲಪಡಿಸಿದರು. ಅದೇ ಮೇರೆಗೆ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನ ಆತ್ಮನು ತನ್ನ ವಾಗ್ದಾನದ ಮೂಲಕ ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ. ಮಗನೇ ಮಗಳೇ ನೀನೇನಾಗುವಿ, ಆಶೀರ್ವಾದದ ನಿಧಿಯಾಗುವಿ, ನಿನ್ನ ದೊಡ್ಡ ಜನಾಂಗವಾಗುವಂತೆ ನಿನ್ನ ಮಾಡುವೆನು ಎಂದು ದೇವರು ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಕರ್ತನ ಆತ್ಮನು ನಮ್ಮ ಜೀವಿತದಲ್ಲಿ ಏನ್ ಮಾಡುವವನಾಗಿದ್ದಾನೆ, ಕ್ರಿಯೆ ಮಾಡುವವನಾಗಿದ್ದಾನೆ. ದೇವರ ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ಇಳಿದು ಬರುವಾಗ, ಕರ್ತನ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಇಳಿದು ಬರುವಾಗ ನಾವು ಇವತ್ತು ಏನಾಗುವೆವು, ಆಶೀರ್ವಾದದ ನಿಧಿ ಆಗುವೆವು. ದೇವರ ಪ್ರಸನ್ನತೆ ನಮ್ಮನ್ನ ದೊಡ್ಡ ಕಾರ್ಯದಲ್ಲಿ ನಡೆಸುವಂತದ್ದಾಗಿದೆ. ಕರ್ತನ ಮಹಿಮೆಯು ನಮ್ಮನ್ನ ದೊಡ್ಡ ಕಾರ್ಯದಲ್ಲಿ ನಡೆಸುವಂತದ್ದಾಗಿದೆ. ಆತನು ನಮ್ಮನ್ನ ಆಶೀರ್ವಾದದ ನಿಧಿಯನ್ನಾಗಿ ಮಾಡುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನ ಮಾಡಿ ಅವರನ್ನ ನಿನ್ನ ಆಶೀರ್ವಾದದ ನಿಧಿಯನ್ನಾಗಿ ಮಾಡೋದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.